ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು 2 ಬಿನ್ನಿ ಸಿಲ್ಕ್ ತೋರಿಸೋಣ ಅಂತ ತಂದಿದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಎಲ್ಲ ಡೀಟೇಲ್ಸು ಹೇಳಿರ್ತೀನಿ. ಅದು ದುಡ್ಡು ಎಷ್ಟು, ಆಮೇಲೆ ಎಲ್ಲಿ ತೊಗೊಂಡೆ, ಆಮೇಲೆ ಬ್ಲೌಸ್ ವರ್ಕ್ಗೆ ಎಷ್ಟಾಯಿತು, ಎಲ್ಲಿ ಹೊಲಿಸ್ದೆ, ಎಲ್ಲ ಡೀಟೇಲ್ಸು ನಾನು ವಿಡಿಯೋದಲ್ಲಿ ಹೇಳಿರ್ತೀನಿ. ಯಾವುದು ಡೀಟೇಲ್ಸ್ ನಿಮಗೆ ಮಿಸ್ ಆಗಬಾರ್ದು ಅಂದರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಗೊತ್ತಾಗತ್ತೆ. ಆಮೇಲೆ ಸೀರೆನಲ್ಲೂ ಅಷ್ಟೇ, ಪ್ರತಿಯೊಂದು ಡಿಸೈನು ನೀಟಾಗಿ ಕಾಣಿಸ್ಬೇಕು. ನಿಮಗೆ ಆ ಸೀರೆ ನೋಡಿದ ಫೀಲ್ ಬರಬೇಕು ಅಂತಂದರೆ ನೀವು ಫುಲ್ ವಿಡಿಯೋ ನೋಡಿದ್ರೆ ಕ್ಲೀನಾಗಿ ಬರುತ್ತೆ. ಯಾಕಂದರೆ ಬಾರ್ಡರಿಂದ ಹಿಡ್ಕೊಂಡು ನಾನು ಚೆಕ್ಸ್ ಇದ್ದರೆ ಚೆಕ್ಸ್ ತೋರಿಸ್ತೀನಿ ಕ್ಲೀನಾಗಿ. ಆಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ, ಯಾಕೆ ನನಗೆ ಇದು ಇಷ್ಟ ಆಯಿತು ಅಂತ ಹೇಳ್ತೀನಿ, ಹೆಂಗೆ ಇದನ್ನು ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ತೀನಿ. ಇದ್ರ ಜೊತೆ ಇನ್ನೂ ಯಾವ್ಯಾವ ಕಾಂಬಿನೇಷನ್ಸ್ ಇತ್ತು ಅಂತ ಹೇಳ್ತೀನಿ, ಇದು ಯಾವ ವೆರೈಟಿ ಸೀರೆ ಅಂತ ಹೇಳ್ತೀನಿ. ದಯವಿಟ್ಟು ಆದಷ್ಟು ವಿಡಿಯೋ ಪೂರ್ತಿ ನೋಡಿ. ಈ ಸೀರೆಗಳು ಇಷ್ಟ ಆಯಿತು, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೀವು ಕೊಡೋ ಒಂದು ಲೈಕ್ ನನಗೆ ತುಂಬ ಒಳ್ಳೆ ಸಪೋರ್ಟ್ ನನಗದು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಈ ಸೀರೆ ಬಗ್ಗೆ ಹೇಳ್ತೀನಿ ನಾನು. ಈ ಸೀರೆ ಬಂದು ನಾನು ಡೈರೆಕ್ಟಾಗಿ ಬಿನ್ನಿ ಸಿಲ್ಕ್ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮೊದಲು ಬಿನ್ನಿ ಸಿಲ್ಕ್ ಅಂತ ಏನಿತ್ತು, ಈಗ ಅದು ಚಾಮುಂಡಿ ಸಿಲ್ಕ್ ಆಗಿ ಬರ್ತಾಯಿದೆ. ಸೊ ಈ ಮುಂಚೆನೂ ನನಗೆ ನಮ್ಮ ಹಿರಿಯರಿಂದ ಬಂದಿರೋ ಚಾಮುಂಡಿ ಸಿಲ್ಕ್ ಅಥವಾ ಬಿನ್ನಿ ಸಿಲ್ಕ್ ಸೀರೆಗಳಿದೆ. ಅದನ್ನು ನಾನು ಆಲ್ರೆಡಿ ವೀಡಿಯೋಸ್ ಮಾಡಿ ಹಾಕಿದ್ದೀನಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಅದಕ್ಕೂ. ಯಾಕಂದರೆ ತುಂಬ ಜನ KSIC ಮೈಸೂರು ಸಿಲ್ಕ್ ಸೀರೆನ ಇಷ್ಟಪಡೋರಿಗೆ ಈ ಬಿನ್ನಿ ಸಿಲ್ಕ್ ಅಥವಾ ಚಾಮುಂಡಿ ಸಿಲ್ಕ್ ಅಂತ ಏನು ಹೇಳ್ತಾ ಇದ್ದೀವಿ ಆ ಸೀರೆಗಳು ಕೂಡ ಇಷ್ಟ ಆಗುತ್ತೆ. ಯಾಕಂದರೆ ಇದು ಕೂಡ ಅಷ್ಟೇ ಪ್ಯೂರ್ ಇರುತ್ತೆ. ಸ್ವಲ್ಪ ಸಿಲ್ಕಲ್ಲಿ ಏನಾದರೂ ವ್ಯತ್ಯಾಸ ಇರ್ಬೋದೇನೋ ನನಗೆ ಗೊತ್ತಿಲ್ಲ, ಬಟ್ ಎಕ್ಸಾಕ್ಟಾಗಿ ಏನು ಡಿಫ್ರೆನ್ಸ್ ಇದೆ ಅನ್ನೋ ಐಡಿಯಾ ನನಗಿಲ್ಲ. ಇನ್ ಕೇಸ್ ಯಾವುದಾದ್ರೂ ತಿಳ್ಕೊಂಡು ನಾನು ಮುಂದಿನ ವೀಡಿಯೋಸಲ್ಲಿ ಏನು ವ್ಯತ್ಯಾಸ KSIC ಮೈಸೂರು ಸಿಲ್ಕ್ಗೂ ಚಾಮುಂಡಿ ಸಿಲ್ಕ್ಗೂ ಏನು ವ್ಯತ್ಯಾಸ ಅನ್ನೋದು ಹೇಳ್ತೀನಿ. ಬಟ್ ರೇಟ್ ಪರವಾಗಿ KSIC ಮೈಸೂರು ಸಿಲ್ಕ್ ಕೂಡ ಕಾಸ್ಟ್ಲಿನೇ, ಈ ಚಾಮುಂಡಿ ಸಿಲ್ಕು ಸಹ ಕಾಸ್ಟ್ಲಿನೇ. ಆದರೆ KSIC ಮೈಸೂರು ಸಿಲ್ಕ್ ಅಷ್ಟು ಕಾಸ್ಟ್ಲಿ ಅಲ್ಲ ಚಾಮುಂಡಿ ಸಿಲ್ಕು. ಮೇ ಬಿ ಸಿಲ್ವರ್ ಅಥವಾ ಗೋಲ್ಡ್ ಪ್ರಮಾಣಗಳೇನ ವ್ಯತ್ಯಾಸ ಇರಬಹುದೇನೋ. ಮುಂದಿನ ವೀಡಿಯೋಗಳಲ್ಲಿ ಇದ್ರ ಬಗ್ಗೆ ನಾನು ಡೀಟೇಲಾಗಿ ತಿಳ್ಕೊಂಡು ಹೇಳ್ತೀನಿ. ಇಲ್ಲಿ ನಾನು ತೋರಿಸ್ತಾ ಇರೋ ಮೊದಲನೇ ಸೀರೆ ಬ್ರೌನ್ ಕಲರ್, ಚಾಕ್ಲೇಟ್ ಬ್ರೌನ್ ಕಲರ್ ಬಿನ್ನಿ ಸಿಲ್ಕ್ ಸೀರೆ, ಅಂದರೆ ಏನು ಹೇಳ್ತೀರಾ, ಚಾಮುಂಡಿ ಸಿಲ್ಕ್ ಸೀರೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದರೆ ಚಾಮುಂಡಿ ಸಿಲ್ಕ್ ಅನ್ನೋದು ಪ್ರಿಂಟ್ ಬರುತ್ತೆ. ಅದು ಈ ಚಾಮುಂಡಿ ಸಿಲ್ಕ್ ಇದು ಚಾಮುಂಡಿ ಸಿಲ್ಕ್ ಸೀರೆನೇ ಅಂತ ಹೇಳೋಕ್ಕೆ ಅದು KSICನಲ್ಲಿ ಹೇಗೆ ಆ ಎಂಬ್ರಾಯ್ಡ್ರಿ ಕೋಡ್ ಇರುತ್ತೆ, ಇಲ್ಲಿ ಆ ಚಾಮುಂಡಿ ಸಿಲ್ಕ್ ಅನ್ನೋದು ಒಂದು ಪ್ರಿಂಟು ಮತ್ತು ಹಾಲೋಗ್ರಾಮ್ ಇರುತ್ತೆ. ಆ ಹಾಲೋಗ್ರಾಮಲ್ಲಿ 2-3 ಚಾಮುಂಡಿ ಸಿಲ್ಕ್ ಅಂತ ಬರೆದಿರ್ತಾರೆ. ಅದೇ ಈ ಸೀರೆಯ ಅಥೆಂಟಿಸಿಟಿ. ಇಲ್ಲಿ ನೋಡಿ, ಇದು ಚೆಕ್ಸ್ ಇದೆ, ಈ ಸೀರೆ ಚೆಕ್ಸ್ ಇದೆ. ಆಮೇಲೆ ಬಾರ್ಡರು ತುಂಬ ಸಣ್ಣದು. ಇಲ್ಲಿ KSIC ಮೈಸೂರು ಸಿಲ್ಕಲ್ಲಾದರೂ ನಿಮಗೆ ಅಗಲ ಬಾರ್ಡ್ರ್ ಸೀರೆಗಳು ಸಿಗುತ್ತೆ, ಬಟ್ ಚಾಮುಂಡಿ ಸಿಲ್ಕಲ್ಲಿ ತುಂಬ ಅಗಲ ಬಾರ್ಡ್ರ್ ಸೀರೆಗಳು ಸಿಗೋದಿಲ್ಲ. ಸೊ ಹಾಗಾಗಿ ಸ್ಮಾಲ್ ಪಟ್ಟಿ ಬಾರ್ಡರ್ ಇದೆ ಸೀರೆಗೆ. ಆಮೇಲೆ ಇದು ಬ್ಲೌಸು ಅದರದ್ದು. ಈ ಸೀರೆಯ ಬೆಲೆ ಬಂದು ನಾನು ಈ ಸೀರೆಗೆ 17,000 ಕೊಟ್ಟೆ. ಇಲ್ಲಿ ಏನಂದರೆ ಫ್ರೆಂಡ್ಸ್, ಮೊದಲು ಈ ಚಾಮುಂಡಿ ಸಿಲ್ಕಲ್ಲೂ ವಿತ್ ಬ್ಲೌಸ್ ಬರ್ತಾ ಇರಲಿಲ್ಲ. ಇವಾಗ ಇದರಲ್ಲೂ ವಿತ್ ಬ್ಲೌಸ್ ಬರೋಕ್ಕೆ ಶುರುವಾಗಿದೆ. ವಿತ್ ಬ್ಲೌಸ್ ಅಂತಂದರೆ ಏನು, ಸೀರೆಯಲ್ಲಿ ಏನು ಜರಿ ಇರುತ್ತೆ ಅದೇನೂ ಇರಲ್ಲ ಬ್ಲೌಸ್ ಪೀಸಲ್ಲಿ, ತಾನಲ್ಲಿ ಕಟ್ ಮಾಡ್ದಂಗೆ ಇರುತ್ತೆ ಅದು ಬ್ಲೌಸ್, ಪ್ಲೇನ್ ಬ್ಲೌಸ್ ಪೀಸ್. ಬಟ್ ಈ ವೆರೈಟಿ, ಈ ಶೇಡು ಮತ್ತು ಈ ಮೆಟೀರಿಯಲು ಬೇರೆ ಸಿಗಲ್ಲ ಅಂದ್ಬಿಟ್ಟು ಅವರು ಬ್ಲೌಸ್ ಪೀಸ್ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಆ್ಯಂಡ್ ನೋಡಿ, ಈ ಬ್ಲೌಸ್ ತುಂಬ ಚೆನ್ನಾಗಿ ವರ್ಕ್ ಮಾಡಿಸಿದ್ದೀನಿ. ಆ್ಯಂಡ್ ಕಾಂಬಿನೇಷನ್ ಕಲರ್ಸ್ ಹಾಕಿ ವರ್ಕ್ ಮಾಡಿಸಿದ್ದೀನಿ. ಬ್ಯೂಟಿಫುಲ್ಲಾಗಿ ಬಂದಿದೆ ಬ್ಲೌಸ್. ಇದು ತುಂಬ ಗ್ರ್ಯಾಂಡ್ ವರ್ಕು. ಇದು ಮಿಷನ್ ವರ್ಕ್ ಅಲ್ಲ, ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ ಇದು. ಆಮೇಲೆ ಇದಕ್ಕೆ ಈ ವರ್ಕ್ಗೆ ನಾನು ಕೊಟ್ಟಿದ್ದು 3,000 ರೂಪಾಯಿ ಅಂತ ಕಾಣುತ್ತೆ. 3,000 ರೂಪಾಯಿ ಇನ್ಕ್ಲೂಡಿಂಗ್ ಸ್ಟಿಚಿಂಗ್, ಆಯಿತಾ. ಬ್ಯೂಟಿಫುಲ್ ಆಗಿದೆ ವರ್ಕು. ಆಮೇಲೆ ಕಾಂಬಿನೇಷನ್ ಕಲರ್ಸ್ ಇರೋದ್ರಿಂದ ಸ್ವಲ್ಪ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಈ ಸೀರೆ ಸಿಂಪಲ್ ಲುಕ್ ಇರೋದ್ರಿಂದ ಬ್ಲೌಸು ಸ್ವಲ್ಪ ಗ್ರ್ಯಾಂಡ್ ಮಾಡಿದ್ದೀನಿ. ಸೊ ಹಾಗೇ ಇರಬೇಕಲ್ಲ ಕಾಂಬಿನೇಷನ್ನು. ಸೀರೆ ಗ್ರ್ಯಾಂಡ್ ಆದಾಗ ಬ್ಲೌಸು ಸಿಂಪಲ್ಲಾಗಿದ್ದರೂ ಸಾಕು. ಆದರೆ ಸೀರೆ ಸ್ವಲ್ಪ ಸಿಂಪಲಾಗಿ ಕಾಣ್ತಿರ್ಬೇಕಾದ್ರೆ ಬ್ಲೌಸು ಗ್ರ್ಯಾಂಡಾಗಿದ್ದರೆ ಭಾಳ ಚೆನ್ನಾಗಿರುತ್ತೆ. ಉಟ್ಕೊಂಡಾಗ ಅದರ ಎಲಿಗೆನ್ಸು ಇನ್ನೂ ಎಲಿವೇಟ್ ಆಗುತ್ತೆ. ಸೊ ಅದು ನನ್ನ ಐಡಿಯಾ. ಆ್ಯಂಡ್ ನಮ್ಮ ಟೈಲರ್ ಕೂಡ ಹಾಗೆ ಡಿಸೈನ್ ಮಾಡಿಕೊಡ್ತಾರೆ. ಸೀರೆ ನೋಡ್ತಾರೆ, ಸೀರೆ ಸಿಂಪಲ್ಲ, ಬ್ಲೌಸ್ ಗ್ರ್ಯಾಂಡ್ ಮಾಡ್ತಾರೆ. ಬ್ಲೌಸು ಸೀರೆ ಗ್ರ್ಯಾಂಡ್ ಇದೆಯಾ, ಬ್ಲೌಸ್ ಸಿಂಪಲ್ ಆಗಿದ್ದರೆ ಸಾಕು ಅಂತ. ಆಮೇಲೆ ಇದು ಅಷ್ಟೇ, ಇದರಲ್ಲೂ ಕಡ್ಡಿ ಸೆರಗು, KSIC ಮೈಸೂರು ಸಿಲ್ಕಲ್ಲಿ ಏನು ನೋಡ್ತೀರಾ ಅದೇ ಥರ ಕಡ್ಡಿ ಸೆರಗು ಇರುತ್ತೆ ಇದರಲ್ಲಿ. ಆಮೇಲೆ ಇದರಲ್ಲಿ ನಾನು ಹೇಳ್ದಂಗೆ ಇದರಲ್ಲಿ ತುಂಬ ಅಗಲ ಬಾರ್ಡರ್ಸ್ ಬರೋಲ್ಲ. ಅಗಲ ಬಾರ್ಡರ್ಸ್ ಅಂತಂದರೆ ಮ್ಯಾಕ್ಸಿಮಮ್ 3 ಬೆರಳು ಅಗಲದ್ದೇ ಅಗಲ ಬಾರ್ಡರ್ ಬರೋದು.
ಆಮೇಲೆ ಇದು ಬಂದು ನಾನು ತೊಗೊಂಡಿದ್ದು ಇದು ಗಾಂಧಿ ಬಜಾರಲ್ಲಿ ಸನ್ಮೋಹನ್ ಟೆಕ್ಸ್ಟೈಲ್ಸ್ ಅಂತ ಇದೆ. ಗಾಂಧಿ ಬಜಾರ್ ಸರ್ಕಲಲ್ಲೇ ಬರುತ್ತೆ ಅದು. ಅಲ್ಲಿ ಚಾಮುಂಡಿ ಸಿಲ್ಕ್ ಸ್ಯಾರೀಸ್ನ ತುಂಬ ಮಾರ್ತಾರೆ ಅವರು. ಈ ಮುಂಚೆನೂ ನಾನು ಒಂದು ವಿಡಿಯೋ ಹಾಕಿದ್ದೆ ಚಾಮುಂಡಿ ಸಿಲ್ಕ್ದು. ಅದು ಒಂದು ಪೀಚ್ ಕಲರ್ಗೆ ಬ್ರೌನ್ ಕಲರ್ ಬಾರ್ಡರು, ಅದು ಕೂಡ ನಾನು ಅಲ್ಲೇ ತೊಗೊಂಡಿದ್ದು. ಭಾಳ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ಇನ್ ಕೇಸ್ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಹೋಗಲ್ಲಿ ತೊಗೋಬೋದು. ಇದು ನಾನು ಅಡ್ವರ್ಟೈಸ್ ಮಾಡ್ತಿಲ್ಲ, ಏನೂ ಮಾಡ್ತಾಯಿಲ್ಲ. ಇದು ನೋ ಪ್ರಮೋಷನ್ ವಿಡಿಯೋ. ಇದು ನಾನು ಎಲ್ಲಿ ತೊಗೊಂಡೆ ಅಂತ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ವಿಡಿಯೋ ನೋಡಿದವರು ಎಲ್ಲಿ ತೊಗೊಂಡ್ರಿ ಅಂತ ಕಮೆಂಟ್ ಕಳಿಸ್ತಾರೆ ಕೆಳಗಡೆ. ಸೊ ಅದ್ರ ಬದಲು ನಾನೇ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಇದು ನಾನು ತೋರಿಸ್ತಾರೋ 2ನೇ ಸೀರೆ. ಈ ಸೀರೆ ಬಂದು ಪೀಕಾಕ್ ಬ್ಲೂಗೆ ನೇವಿ ಬ್ಲೂ ಬಾರ್ಡರ್. ಪೀಕಾಕ್ ಬ್ಲೂಗೆ ನೇವಿ ಬ್ಲೂ ಬಾರ್ಡರ್ ಇದು. ಆ್ಯಕ್ಚುಲಿ ಇದನ್ನು ಫಸ್ಟು ನಾನು ಶೂಟ್ ಮಾಡಿದಾಗ ಅದು ಕಲರ್ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಅದು ಏನೋ ಲೆನ್ಸ್ ಸೆಟ್ಟಿಂಗ್ ಪ್ರಾಬ್ಲಮ್ಮೋ ಏನೋ ಆಯಿತು. ಬಟ್ ಇವಾಗ ಇದು ಪರ್ಫೆಕ್ಟ್ ಕಲರ್, ಇದೇ ಕಲರೇ ಇರೋದು ಸೀರೆ. ನೇವಿ ಬ್ಲೂ ಬಾರ್ಡರು. ಇದು ನೋಡಿ, ನಾನು ಹೇಳ್ದಂಗೆ ಇಲ್ಲಿ ಅಗಲ ಬಾರ್ಡರ್ ಇಲ್ಲ, ಇದು ಕೂಡ ಕಡ್ಡಿ ಬಾರ್ಡರೇ ಇರೋದು. ಜಸ್ಟ್ ಮಾವಿನಕಾಯಿ ಬಾರ್ಡರ್ ಇದೆ, ಸಿಂಪಲ್ ಆಗಿದೆ. ಸೀರೆನೂ ತುಂಬ ಚೆನ್ನಾಗಿದೆ. ಇದಕ್ಕೆ ನೇವಿ ಬ್ಲೂ ಬ್ಲೌಸ್ ಬಂದಿದೆ. ಇದರದ್ದು ಬೆಲೆ ಬಂದು ಇದು ನಾನು ಕೊಟ್ಟಿದ್ದು 14,000. ಯಾಕಂದರೆ ನಾನು ಹೇಳಿದೆಲ್ಲ ಚಾಮುಂಡಿ ಸಿಲ್ಕು ಕೂಡ KSIC ಮೈಸೂರು ಸಿಲ್ಕ್ ಥರನೇ ಕಾಸ್ಟ್ಲಿ ಸ್ಯಾರೀಸು. ಅದರಲ್ಲೂ ಸೇಮ್ ಸಿಲ್ವರು ಗೋಲ್ಡು ಎಲ್ಲ ಯೂಸ್ ಮಾಡ್ತಾರೆ. ಪ್ರಮಾಣಗಳು ವ್ಯತ್ಯಾಸ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಇದು ಕೂಡ ಕಾಸ್ಟ್ಲಿ ಸ್ಯಾರೀಸೇ. ಇವೆಲ್ಲ ಯಾಕಪ್ಪ ಅಂತಂದರೆ, ಯಾಕೆ ಈ ಥರದ ಸೀರೆಗಳು ತೊಗೋತೀವಿ ಅಂತಂದರೆ, ಲೈಟಾಗಿರುತ್ತೆ ಸೀರೆಗಳು. ಉಟ್ಕೊಂಡ್ರೆ ಈ ಡೇ ಪೂರ್ತಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನೀವು ತುಂಬ ತಿಕ್ಕಾಗಿರೋ ಸೀರೆ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ಇವಾಗ ಜನರಲ್ ಏನಾಗ್ತಿದೆ, ಇವಾಗ ಇಮ್ಯುನಿಟಿಗಳೆಲ್ಲ ಕಮ್ಮಿ ಆಗ್ತದೆ. ಆಫ್ಟರ್ ಕೋವಿಡ್ ಇಮ್ಯುನಿಟಿ ಕಮ್ಮಿ ಆಗ್ತಿದೆ. ಹೆವಿ ಸೀರೆಗಳನ್ನ ಕ್ಯಾರಿ ಮಾಡೋಕ್ಕಾಗ್ತಾಯಿಲ್ಲ ಥ್ರೂಔಟ್ ದ ಡೇ. ಸೊ ಹಾಗಿರಬೇಕಾದ್ರೆ ಈ ಥರ ಲೈಟ್ ವೆಯ್ಟ್ ಸೀರೆಗಳನ್ನು ತಗೊಂಡ್ರೆ ನೀವು ಲೈಫ್ ಲಾಂಗ್ ಸರ್ ನಾಳೆ ವಯಸ್ಸಾಯಿತು, ನಾಳೆ 70 ವರ್ಷ ಆಯಿತು, 80 ವರ್ಷ ಆಯಿತು, ಈಸಿಯಾಗಿ ಉಟ್ಕೊಂಡ್ಬಿಡ್ಬೋದು. ಅನ್ನೋ ಉಡೋಕ್ಕೆ ತುಂಬ ಈಸಿ. ಈಗ ಬಂದಿದೆಯಲ್ಲ ಪ್ಲೀಟಿಂಗ್ ಕಾನ್ಸೆಪ್ಟು. ಈ ಪ್ಲೀಟಿಂಗು ಅವೆಲ್ಲ ಈ ಸೀರೆಗಳಿಗೆ ಬೇಕಾಗೇ ಇಲ್ಲ. ನೀವು ಯಾವ ಕ್ಷಣದಲ್ಲಿ ನಿಂತ್ಕೊಂಡು ಹೆಂಗೆ ಉಟ್ಕೊಂಡ್ರೆ ಹಂಗೆ ಬರುತ್ತೆ. ಆ ಥರದ ಸೀರೆಗಳಿವೆಲ್ಲ. ಅದಕ್ಕೆ ನನಗೆ ಈ ಥರದ ಸೀರೆಗಳಂದರೆ ತುಂಬ ಅಚ್ಚುಮೆಚ್ಚು, ತುಂಬ ಇಷ್ಟ. ಆ್ಯಂಡ್ ಕೆಲವು ನನ್ನ ಫ್ರೆಂಡ್ಸು ಸಹ ಈಗೀಗ ನಾನು ಈ ಥರದ್ದು ಉಟ್ಕೊಳ್ಳೋದು ನೋಡಿ ಅವರು ಆ ಥರದ್ದು ತೊಗೊಳಕ್ಕೆ ಇಷ್ಟಪಡ್ತಿದ್ದಾರೆ. ಯಾಕೆಂದರೆ ಕಂಫರ್ಟಾಗಿರುತ್ತೆ. ಆಮೇಲೆ ನೋಡೋಕ್ಕೂ ಏನು ತೀರಾ ಸಿಂಪಲ್ ಅಲ್ಲ. ಇಂಥ ಸೀರೆಗಳು ಮಡಿಕೆಯಲ್ಲಿ ಸಿಂಪಲಾಗಿ ಕಾಣ್ಬೋದು ನಮಗೆ, ಆದರೆ ನಿಮ್ಮ ಮೈ ಮೇಲೆ ಉಟ್ಕೊಂಡಾಗ ಅದಕ್ಕೆ ಬರೋ ಲುಕ್ಕು, ಅದು ಗೊತ್ತಿರೋರಿಗೆ ಅದ್ರ ಬೆಲೆ ಗೊತ್ತು ಅಂತ ಹೇಳ್ತೀನಿ ನಾನು. ಭಾಳ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಆದಷ್ಟು ಈ ಥರದ ಸೀರೆಗಳನ್ನೇ ಉಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಂಗಂತ ಬೇರೆ ಸೀರೆಗಳು ಕಡಿಮೆ ಅಂತ ಹೇಳಲ್ಲ, ಅವುಗಳನ್ನೂ ಉಟ್ಕೋತೀವಿ. ಶಕ್ತಿ ಇರೋವರೆಗೂ ಅದು ಭಾರತ್ ಸೀರೆಗಳು ಉಟ್ಕೋತೀವಿ. ಒಂದು ಸತಿ ವಯಸ್ಸಾದಮೇಲೆ ಇಂಥ ಸೀರೆಗಳು ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಆರಾಮಾಗಿರುತ್ತೆ. ನೀವು ಸೆಕೆ ಕಾಲದಲ್ಲಿ ಉಟ್ಕೊಂಡ್ರೆ ತಣ್ಣಗಿರುತ್ತೆ ಸೀರೆ, ಬೇಸಿಗೆ ಕಾಲದಲ್ಲಿ ಚಳಿಗಾಲದಲ್ಲಿ ಉಟ್ಕೊಂಡ್ರೆ ಒಂಥರ ಏನು ಅಷ್ಟು ತಣ್ಣಗಿರಲ್ಲ. ಆವಾಗ ವೆದರ್ಗೆ ಸೂಟ್ ಆಗುವಂಥ ಮೆಟೀರಿಯಲ್ಗಳು ಇವೆಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಹೊಸದಾಗಿ ಯಾರಾದರೂ ನಿಮ್ಮ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಏನು ಲೈಕ್ ಕೊಡ್ತೀರಾ ಅದೇ ನನಗೆ ದೊಡ್ಡ ಸಪೋರ್ಟ್ ಅಂತ ನಾನು ತೊಗೋತೀನಿ. ಆ್ಯಂಡ್ ಯಾರೆಲ್ಲ ಲೈಕ್ ಮಾಡ್ತೀರಾ ನನ್ನ ವೀಡಿಯೋಸ್ನ, ಯಾರೆಲ್ಲ ಶೇರ್ ಮಾಡ್ತೀರಾ ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಾನಲ್ ಮೇ ಬಿ ಸ್ಲೋ ಆಗಿ ಬೆಳೀತಾ ಇದೆ. ಯಾಕಂದರೆ ನನ್ನ ಕಂಟೆಂಟ್ ಇರೋದೇ ಹಾಗೆ. ಇಟ್ ಈಸ್ ಅ ರಿಸ್ಟ್ರಿಕ್ಟೆಡ್ ಕಂಟೆಂಟು ಅಂತಂದರೆ ಬರೀ ಸೀರೆ ಇಷ್ಟಪಡೋವಂಥ ಹೆಂಗಸರಿಗೆ ಸೀಮಿತ ಅಂತ ಅಷ್ಟೇ. ನಥಿಂಗ್ ರಿಸ್ಟ್ರಿಕ್ಟೆಡ್ ಕಂಟೆಂಟ್ ಅಂದರೆ ಅದರ ಅರ್ಥ ನಾನೀಗ ಹೇಳಿದ್ನಲ್ಲ ಅದರ್ಥ, ಆ ಥರ ಬೇರೆದಲ್ಲ. ಸೊ ಹಾಗಾಗಿ ನೀವು ಕೊಡೋ ಒಂದು ಲೈಕೆ ನನಗೆ ಒಂದು ಸಪೋರ್ಟು. ಈ ಸೀರೆ ಬೆಲೆ ಬಂದು ಇದಕ್ಕೆ ನಾನು ಕೊಟ್ಟಿದ್ದು 14,000 ಅಂತ ಹೇಳ್ದಲ್ಲ. ಇದನ್ನು ನಾನು ತೊಗೊಂಡಿದ್ದು 50 ಫೀಟ್ ರೋಡ್ ಪ್ಯಾರಲಲ್ ರೋಡಲ್ಲಿ ಮಣಿ ಟೆಕ್ಸ್ಟೈಲ್ಸ್ ಅಂತ ಹೊಂದಿದೆ. ಅವರು ಕೂಡ ಚಾಮುಂಡಿ ಸಿಲ್ಕ್ ಸ್ಯಾರೀಸ್ನ ಸೇಲ್ ಮಾಡ್ತಾರೆ. ಇದು ಎಲ್ಲೂ ಸಿಗೋದಿಲ್ಲ ಎಲ್ಲ ಕಡೆ. ಇವಾಗ ನೀವು ಮೈಸೂರು ಕ್ರೇಪ್ ಸಿಲ್ಕ್ ಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಸಾರಿ ಅಂಗಡೀಸಲ್ಲೂ ಸಿಗುತ್ತೆ. ಆದರೆ ಚಾಮುಂಡಿ ಸಿಲ್ಕು ಮತ್ತು KSIC ಮೈಸೂರು ಸಿಲ್ಕು ಅವು ಎಕ್ಸ್ಕ್ಲೂಸಿವ್ ಶಾಪ್ಸಲ್ಲೇ ಸಿಗುತ್ತೆ. ಅದರಲ್ಲೂ KSIC ಮೈಸೂರು ಸಿಲ್ಕ್ ಶಾಪ್ ಅಂತಂದರೆ ಅವ್ರ ಶೋರೂಮ್ಗೆ ಹೋಗಬೇಕು. ಈ ಚಾಮುಂಡಿ ಸಿಲ್ಕು ಬೇರೆ ಟೆಕ್ಸ್ಟೈಲ್ಸಲ್ಲಿ ಸಿಗುತ್ತೆ, ಬಟ್ ಅವರು ಎಲ್ಲರೂ ಮಾರಲ್ಲ ಅದನ್ನು. ಬಿಕಾಸ್ ಇದು ಕಾಸ್ಟ್ಲಿ. ನೀವು
ಕ್ರೇಪ್ ಸಿಲ್ಕು ಪಕ್ಕ ಇಟ್ಬಿಟ್ಟು ಕ್ರೇಪ್ ಸಿಲ್ಕ್ 8,000 ಅದ್ರಲ್ಲಿ ದೊಡ್ಡ ದೊಡ್ಡ ಬಾರ್ಡರ್ ಇರುತ್ತೆ. ಇದು ಇಟ್ಟರೆ ಸಣ್ಣ ಬಾರ್ಡ್ರಿಗೆ ಯಾಕಷ್ಟು ಕೊಡಬೇಕು ಅಂತಾರೆ. ಸೊ ಹಾಗಾಗಿ ಇದು ತುಂಬಾ ಚೆನ್ನಾಗಿದೆ ಈ ಸೀರೆಗಳು. ನಾನು ಲೈಕ್ ಮಾಡೋ ಅಂಥ ಸೀರೆಗಳಿವು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ಬೇರೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ. ಈ ಬ್ಲೌಸ್ ಡಿಸೈನ್ ಹೇಳಿಲ್ಲ ನಿಮಗೆ. ಇದು ಮಿರರ್ ವರ್ಕ್ ಮಾಡಿಸಿದ್ದೀನಿ ನೋಡಿ, ಅಷ್ಟರಲ್ಲೇ ಬಾಯ್ ಹೇಳಕ್ಕೆ ರೆಡಿ ಆಗಿಬಿಟ್ಟಿದೆ. ಮಿರರ್ ವರ್ಕ್ ನೋಡಿ. ಇದಕ್ಕೆ ಯಾಕಪ್ಪ ಪಿಂಕ್ ಕಲರ್ ವರ್ಕ್ ಮಾಡಿಸಿದ್ದೀನಿ ಅಂದರೆ, ಆ ಬ್ಲೌಸ್ ಪೀಸ್ ತೊಗೊಂಡೋಗಿ ಕೊಟ್ಟಾಗ ನನಗೆ ಯಾವುದೋ ಜನರಿಕ್ ಬ್ಲೌಸ್, ಇದರಲ್ಲಿ ಬಾರ್ಡರ್ ಬರೋಲ್ಲ ಬ್ಲೌಸ್ ಪೀಸ್ಗೆ ಬಿನಿ ಸಿಲ್ಕಲ್ಲಿ. ಸೊ ಜನರಲ್ಲಾಗಿ ಕಾಂಬಿನೇಷನ್ ಕಲರ್ ಹಾಕಿ ವರ್ಕ್ ಮಾಡಿ ಅಂತ ಹೇಳಿದ್ದೆ ಅವ್ರಿಗೆ. ಸೀರೆ ತೋರಿಸ್ಬಿಟ್ಟಿದ್ದರೆ ಮೋಸ್ಟ್ಲಿ ಸೀರೆ ಕಲರ್ ಹಾಕಿರೋರು ಅದು ಪಿಂಕ್ ಅಂತ, ಜನರಲ್ಲಾಗಿ ನೇವಿ ಬ್ಲೂಗೆ ಪಿಂಕ್ ಮ್ಯಾಚ್ ಆಗುತ್ತೆ ಅಂತ ಪಿಂಕ್ ಹಾಕಿಬಿಟ್ಟಿದ್ದಾರೆ. ಎನಿವೆ ಇದು ಸಿಂಪಲ್ ವರ್ಕು. ಇದು ಮೋಸ್ಟ್ಲಿ ನಾನು ಮಿರರ್ ವರ್ಕು, ಇದು ಹ್ಯಾಂಡ್ ವರ್ಕೇ ಮಾಡಿಸಿದ್ದೀನಿ. ಇದು ಈ ವರ್ಕ್ ಕಾಸ್ಟ್ ಬಂದು 2,500 ಆ್ಯಂಡ್ ಸ್ಲೀವ್ಸ್ಗೆ ಸೀರೆ ಬ್ಲೌಸ್ ಪೂರ್ತಿ ಆಲ್ ಓವರ್ ಸ್ಮಾಲ್ ಮಿರರ್ ವರ್ಕ್ ಬುಟ್ಟ ಇದೆ ಅದು. ಸೊ ಬ್ಲೌಸನ್ನ ಒಂದು ಕೈಂಡ್ ಆಫ್ ಗ್ರ್ಯಾಂಡ್ಯೂರ್ಗೆ ತಂದಿದ್ದಾರೆ. ಚೆನ್ನಾಗಿ ಕಾಣಿಸ್ತದೆ, ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿ ಕಾಣುತ್ತೆ. ಸೊ ಇದು ಈ ಸೀರೆಯ ಕತೆ. ಆ್ಯಂಡ್ ನಾನು ಎಲ್ಲಿ ಹೊಲಿಸ್ತೀನಿ ಬ್ಲೌಸು, ಇದು ಕಾಮನಾಗಿ ನನಗೆ ತುಂಬ ಜನ ಕೇಳ್ತಾ ಇರುವಂಥ ಕ್ವಶ್ಚನು. ನಾನು ಆ್ಯಕ್ಚುಲಿ ಬೆಂಗಳೂರಲ್ಲೇ ಬ್ಲೌಸ್ ಹೊಲಿಸೋದು. ಡೈಲಿ ವೇರ್ ಥರದ್ದಾಗಲಿ ಅಥವಾ ನಾರ್ಮಲ್ ಸ್ಯಾರೀಸ್ದಾಗಲಿ ನಮ್ಮ ಲೋಕಲಲ್ಲೇ ಹೊಲಿಸ್ಕೊತೀನಿ. ಬಟ್ ಈ ಥರ ರೇಷ್ಮೆ ಸೀರೆದು ವರ್ಕ್ ಮಾಡಿಸ್ಬೇಕು ಅನ್ನೋದೆಲ್ಲ ನಾನು ಬೆಂಗಳೂರಲ್ಲೇ ಮಾಡಿಸೋದು. ಅದು DVG ರೋಡಲ್ಲಿ ನ್ಯೂ ಲುಕ್ ಟೈಲರ್ಸ್ ಅಂತ ಇದ್ದಾರೆ. ಆ ನ್ಯೂ ಲುಕ್ ಟೈಲರ್ಸ್ ಎಲ್ಲಿ ಬರುತ್ತಪ್ಪ ಕರೆಕ್ಟಾಗಿ ಅಂತಂದರೆ, ಈ ಗಾಂಧಿ ಬಜಾರ್ ಸರ್ಕಲಿಂದ ಡೌನ್ ಹೋದರೆ ಮುಂದೆ ಹೋಗಿ ಅಲ್ಲಿ ಏನು ಹೇಳಿ ಲ್ಯಾಂಡ್ಮಾರ್ಕು, ಅದೇ ಲೇಡೀಸ್ ವೇರ್ ಹೌಸಿಂದ ಮುಂದಕ್ಕೆ ಹೋದರೆ, ಡೌನಲ್ಲಿ ಹೋದರೆ ನೇರವಾಗಿ ಇನ್ನೇನು ಆ ಕಡೆ ಮೇನ್ ರೋಡ್ ಹತ್ತಿರ ಬರ್ತಿದೆ ಅನ್ಬೇಕಾದ್ರೆ ಡೌನಲ್ಲಿದೆ, ಲೆಫ್ಟ್ ಸೈಡ್ ಹೋಗ್ತಾ ಲೆಫ್ಟ್ ಸೈಡಲ್ಲಿದೆ ನ್ಯೂ ಲುಕ್ ಟೈಲರ್ಸ್ ಅಂತ. ಅವ್ರ ಹತ್ರನೇ ನಾನು ಈ ಥರ ಸಿಲ್ಕ್ ಸ್ಯಾರೀಸ್ದೆಲ್ಲ ಹೊಲಿಸೋದು. ಆಮೇಲೆ ಅಲ್ಲಿ ಸೀರೆ ಕುಚ್ಚು ಎಲ್ಲನೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಇದು ಈ ವಿಡಿಯೋದ ಡೀಟೇಲ್ಸು. ಯಾರಿಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟಾಟಾ, ಬಾಯ್, ಟೇಕ್ ಕೇರ್.